ಕಾಲೇಜಿಗೆ ಹೋಗ್ಬೇಕಂತ ರೆಡಿ ಆಗಿದ್ದೀನಿ. ವೆಲ್ಕಮ್ ಟು ಅನ್ನದರ್ ವ್ಲಾಗ್. ಇವಾಗ ಕಾಲೇಜಿಗೆ ಹೋಗ್ಬೇಕು ಅಂತ ರೆಡಿ ಆಗಿದ್ದೀನಿ. ಇಲ್ಲಿ ನೋಡ್ಬೋದು. ಏನು ಮಾಡ್ತಿದ್ಯೋ? ಸ್ಕೂಲಿಗೆ ಹೋಗ್ತಿಲ್ಲ? ಯಾರಿಗೆ ಗೊತ್ತು? ಯಾರು ಹೇಳೋದ್ರು? ಹಾಂ, ಆಯ್ತು. ಸೊ ಫೈನಲಿ ಕಾಲೇಜಿಂದ ಬಂದಾಯ್ತು. ಇವಾಗ ಮನೆ ಕಾಲಿಟ್ಟ ತಕ್ಷಣನೇ ಕೆಲಸ ಹೇಳ್ಬಿಟ್ಟವ್ರೆ, ಅದನ್ನ ಮಾಡಬೇಕು. ಗಾಡಿ ಕೀ ಕೊಟ್ಬಿಟ್ಟು 1 kg ಮಟನ್ ತಗೋಬಾ ಅಂದವ್ರೆ, ಅದನ್ನ ತಗೋಬರ್ಬೇಕು. ಸ್ಟಾರ್ಟ್ ನಡಿ. ಯಾವೇ ಸರಿ ಇಲ್ಲೇ ಟೈಮ್ ಆಯ್ತು. ವಾ ತಗೋ ಬಸ್. ಅವನು ಕೊಟ್ಟ ಮುಚ್ಚ ತಗೋ ಕೊಟ್ಟ ಏನೋ ಗಾಂಡು ಸೆಂಟ್ರಲ್ ಇಳಿಸ್ಬಿಟ್ಟಿದ್ದೆ. ಸಾಕು ಸೈಡಿಗೆ ಹುಡುಗ್ರ ಮುಂದೆ ಸ್ಲೋ ಆಗಿ ಹೋಗ್ಬೇಕು. ಇದು ಗೊತ್ತಿಲ್ವಾ ನಿಂಗೆ? ಮುಂದೆ ಇನ್ನ ಮುಂದೆ ವ್ಲಾಗೇ ಮಾಡ್ತಾ ಇದ್ದೀನಿ. ಇಲ್ಲೇ ಅಲ್ಲಿ ಎಲ್ಲ. ಸೊ ಇಲ್ಲೇ ಫೈನಲಿ 1 kg ತಗೊಂಡಾಯ್ತು. ಸೊ ಗಾಯ್ಸ್, ಒಂದು ವಿಡಿಯೋ ಎಡಿಟ್ ಮಾಡ್ಕೊಂಡು ಕೂತಿದ್ದೆ ಆವಾಗಲಿಂದ. ನಾನು ಮತ್ತೆ ಡಾಕು ಇಬ್ಬರೇ ಕೂತಿದ್ವಿ ವಿಡಿಯೋ ಎಡಿಟ್ ಮಾಡಿಕೊಂಡು. ಈ ವಿಡಿಯೋನ ನಾನು ಎಡಿಟ್ ಮಾಡಿರೋ ವಿಡಿಯೋನ ಇನ್ಸ್ಟಾದಲ್ಲಿ ಆಗಲೇ ಪೋಸ್ಟ್ ಮಾಡಿದ್ದೀನಿ, ನೀವು ಹೋಗಿ ನೋಡ್ಬೋದು. ಸೊ ಗಾಯ್ಸ್, ನಾಳೆ ಎಕ್ಸಾಮ್ ಇದ್ರೂ ನಾವು 3 ಜನ ಇಲ್ಲಿ ಕೂತ್ಕೊಂಡು ಗೇಮು ಮತ್ತೆ ಫ್ರೀ ಫೈರ್ ಆಡ್ಕೊಂಡಿದ್ದೀವಿ. ಏನ್ ಮಾಡೋದು? ಇವನ್ ಸೇರಿದ್ರೆ ನಾನು ಓದಲ್ಲ, ಇವನ್ ಸೇರಿದ್ರೆ ಇವನು ಓದಲ್ಲ, ಸೇರಿದ್ರೆ ಇವನು ಓದಲ್ಲ. ಹಂಗಂತ ನಾವು ಓದೋದು ಬಿಡಲ್ಲ, ನಾವು ಓದ್ತೀವಿ. ಮತ್ತೆ ನಮ್ ಜೊತೆ ಇರೋರ್ಗು ನಾವು ಹಾಳು ಮಾಡ್ತಾನೆ ಇರ್ತೀವಿ. ಹಂಗೆ ನೋಡ್ತಾ ಇರಿ ಮತ್ತೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅನ್ನೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅನ್ಕೊಂಡು ನನಗೆ ಕಾಂಟೆಂಟ್ ಸಿಗ್ತಲ್ಲ ನಿಮ್ಗೆ ತೋರಿಸ್ಬೇಕಂತ. ಯಾಕಂದ್ರೆ ಸ್ವಲ್ಪ ಪ್ರೆಷರ್ ಇರೋದ್ರಿಂದ ನಾನು ಏನು ಹೇಳಕ್ ಆಗ್ತಿಲ್ಲ. ಸೊ ನೋಡ್ಬೋದು, ನಾವು ಕೂತು ಟೈಮ್ ಆಗೈತೆ. ಮುಂಚೆ ಟೈಮ್ ತೋರ್ಸೋ. ಟೈಮ್ ಆಗೈತೆ 9. ಎಕ್ಸಾಮ್ ಐತಿದ್ರು ತೋರ್ಸ್ಬೇಡ, ಬೈಬ್ಯಾಡ್ರು. ಎಕ್ಸಾಮ್ ಐತೆ, ನಾವು ಓದ್ಕೋತಾ ಇಲ್ಲ. ಇಲ್ಲಿ ಮಳೆ ಬೀಳ್ತಿರೋದು ನಿಮಗ್ ಕಾಣಿಸ್ತಿರ್ಬೋದು. ಕಾಣಿಸ್ತೈತಾ? ಕಾಣಿಸ್ತಿಲ್ವೇನೋ? ಇವಾಗ ಕಾಣಿಸುತ್ತೆ. ಅಲ್ಲಿ ಬೈಕ್ ಬರ್ತೈತೆ ತಾನೆ, ಕಾಣಿಸ್ತಿರ್ಬೋದೇನೋ. ಮಳೆ ಬರ್ತೈತೆ ಅಂದ್ರೆ ನಾವು ಸ್ಟಿಲ್ ಇಂಗ್ಲಿಷ್ ಒಳಗೆ ಹೇಳ್ಬೇಕಂದ್ರೆ ಸ್ಟಿಲ್ ಐ ವಾಚಿಂಗ್ ರೀಲ್ಸ್ ವಿತ್ ಮೈ ಫ್ರೆಂಡ್ಸ್. ಅಷ್ಟೇ. ಫೈನಲಿ ಡೈಲಿ ಹೇಳ್ದಂಗೆ ಡೈಲಿ ಅಂತ ಅವಾಗ ಹೇಳ್ತೀನಿ. ಮನೆಗ್ ಬಂದಾಯ್ತು. ಇಲ್ಲಿ ನೋಡ್ಬೋದು ಮಳೆ ಬೀಳ್ತೈತೆ ಅಂತ. ಕಾಣಿಸ್ತೈತೋ ಇಲ್ವೋ ಗೊತ್ತಿಲ್ಲ. ಅಂದ್ರೆ ಇವತ್ತು ನಾವಿಬ್ರೇ ಇರೋದು ಮನೇಲಿ. ಯಾಕಂದ್ರೆ ಸ್ವಲ್ಪ ಹೊರಗಡೆ ಹೋಗೋರಿ, ಅದಕ್ಕೆ ನಾವಿಬ್ರೇ ಮಲ್ಗೋದು ಇವತ್ತು ರಾತ್ರಿ. ಬಾಗಲ್ ತೆಗಿಯಲು ನಿಂಜಾ ಟೆಕ್ನಿಕ್. ಫೈನಲಿ ಮನೆಗೆ ಬಂದಾಯ್ತು. ಇವಾಗ ಬುಕ್ ತಂದಿದ್ದೀನಿ. ನಾಳೆ ಕನ್ನಡ ಎಕ್ಸಾಮ್ ಇರೋದ್ರಿಂದ ಸ್ವಲ್ಪ ಓದ್ಕೋಬೇಕಂತ. ಸಿದಾ ಎಂಟರಿ. ಏನು ಹಂಗ ಫೀಲ್ ಮಾಡ್ಕೊಂಡು ಇದ್ಬಿಡ್ಬೇಕು ಮನೆ ಒಳಗೆ. ಏನು ಮಾಡೋಕ್ಕಾಗಲ್ಲ. ಫುಲ್ ಜಾಲಿ ಜಿಗ್ಜಾಗ್ ನಡೀತಾವ ಇವತ್ತು. ಯಾಕಂದ್ರೆ ನಮ್ ತಲೆ ಆಯ್ತು DJ ಆಯ್ತು, ಸ್ಪೀಕರ್ ಧಿಮ್ಚಾಗ್. ಇದು ನನ್ನ ಮೊದಲ ಪ್ರಮೋಷನ್. ಇದಕ್ಕೆ ನಂಗೆ ಕೊಟ್ಟವ್ರೆ ₹800. ಸೊ ಇವಾಗ ಓದ್ಕೊಂಡು ಎಡಿಟಿಂಗ್ ಮಾಡಿ ಸೀದಾ ಮಲ್ಕೊಳ್ಳೋದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಲೈಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.